ನಿಮಗೊಂದು ಮಾತು ಕೊಡ್ತೀನಿ. ನಿಮಗ್ ಸರಿ ಇದ್ರೆ ನೀವು ಒಪ್ಕೋಬಹುದು ಬಿಡ್ಬೋದು, ಅದು ಬೇರೆ. ಆ ವಿಷಯ ಬದಲು ಆಮೇಲೆ ಚರ್ಚೆ ಮಾಡ್ತೀನಿ. ಹೇಳಿನಿ, ಈಗ 31 ಜಿಲ್ಲೆಯೊಳಗ 16 ಲಕ್ಷ ನಮ್ಮ ಕಾರ್ಯಕರ್ತರದಾರ. ಹೆಂಗದಾರ ಅಂದ್ರೆ ಒಂದು ಕರೆ ಕೊಟ್ರ 1,00,000 2 ಲಕ್ಷ ಜನ ಒಂದೇ ದಿನದೊಳಗೆ ಸೇರ್ತಕ್ಕಂಥ ಸಂಘಟನೆ ನಮ್ಮದು ಇಡೀ ರಾಜ್ಯದೊಳಗದ. ನಾವು ಮುಂಜಾನೆ ಆದ್ರೂ ಹೇಳಿನ, ಮುಂದಿನ ನವೆಂಬರ್ ಒಳಗೆ ಗುರ್ಲಾಪುರದೊಳಗ 50 ಲಕ್ಷದಿಂದ 1 ಕೋಟಿ ಜನಸಂಖ್ಯೆ ನಾವು ಸೇರ್ಸಾರೋದಿವಿ ಅಂತ ಹೇಳಿವಿ. ಅಕಸ್ಮಾತಾಗಿ ಈ ಕಮಿಷನರ್ ಕೊಡಕತ್ಯಾರ, ಇದು ಆಮೇಲೆ ಮಾತಾಡೋಣ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರ ಗುರ್ಲಾಪುರದಾಗ ಮುಖ್ಯಮಂತ್ರಿನ ಸಹಿತ ನಾವು ಬಿಡಂಗಿಲ್ಲ. ಆ ತಾಕತ್ತು ನಮಗೈತು. ಮೊದಲು ನಿಮಗೆ ಲಕ್ಷ್ಯ ಇರ್ಲಿ, ನಾವು ಮಾತು ಕೊಟ್ಟ ಅಧಿಕಾರಿ ಆಗ್ಲಿ ರಾಜಕಾರಣಿ ಆಗ್ಲಿ ಯಾರನ್ನೂ ಬಿಟ್ಟಿಲ್ಲ, ಬಿಡಂಗಿಲ್ಲ. ನೀವು ಮಾತನಾಡುವಾಗ ನೋಡು ಎಲ್ಲರೂ 100 ಜನ ಒಮ್ಮೆ ಹೇಳ್ರಿ ಅಂದ್ರೆ ಯಾರು ಕೇಳ್ಬೇಕು ನಿಮ್ಮದ? ಒಬ್ಬೊಬ್ಬರು ಮಾತಾಡೋ ಮೈಕ್ ಕೊಟ್ಟಿವಿಲ್ಲ, ನೀವು ವಿಷಯ ಪ್ರಸ್ತಾಪ ಮಾಡಿರಿ. ನಮಗಿಂತ ಹೆಚ್ಚು ಜ್ಞಾನ ನಿಮ್ಗೆ ಸರ್ವೇರಿಗೆ ನಿಮ್ಮ ಬದಲು ನಿಮಗೆ ಇರ್ತದ. ಮತ್ತ ಅದನ್ನ ಬಿಟ್ಟು ಈ ಕಡೆ 100 ಜನ ಈ ಕಡೆ 100 ಜನ ಅಲ್ಲಿ 500 ಜನ ಹಿಂಗ್ ಕೈ ಮಾಡಿದ್ರೆ ಅಂದ್ರೆ ಯಾರಿಗೆ ಗೊತ್ತಾಗ್ಬೇಕದು? ಬೆಳಗ್ಗೆಯಿಂದ ಏನ್ ಚರ್ಚೆ ಮಾಡಿರಿ, ನಿಮ್ಮ ಅಧ್ಯಕ್ಷರನ್ನ ಕಳಿಸಿವಿ. ಸರ್ವೇರ್ ಬದಲು ಏನ್ ಸಮಸ್ಯೆ ಅದ, ಯಾವ ತಾರ್ಕಿಕ ಅಂತ್ಯಕ್ಕೆ ತರಬೇಕಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ಮಾಡ್ಯಾರ, ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ಯಾರ. ನಾವ್ ಇವತ್ತು ನಿರಂತರ ಹೋರಾಟ ಮಾಡೋಣ ಅಂದ್ರ ಇವತ್ತು ಕುಂತಿವತ್ತು ತಿಳ್ಕೋರಿ, ನಾಳೆ ಯಾರ ಜೊತೆ ಮೀಟಿಂಗ್ ಮಾಡೋರ? ಆ ಗಂಭೀರತೆ ಐತಿ ನಿಮಗ? ನಾಳೆ ಯಾರ ಜೊತೆ ಮಾಡೋರ? ನಾಳೆ ಕಮಿಷನರ್ ಸರ್ ಹಿಡ್ಕೋಬೇಕು, SP ಅವ್ರು ಹಿಡ್ಕೋಬೇಕು, CS ಅವ್ರ ಜೊತೆನ ಮಾತಾಡಬೇಕು, ಮತ್ತೆ CM ಅವ್ರ ಜೊತೆನ ಮಾತಾಡಬೇಕು. ಬೇರೆ ಯಾರ ಜೊತೆ ಚರ್ಚೆ ಮಾಡಕ್ ಬರುದಿಲ್ಲ. ಈ ಗಂಭೀರತೆ ಮೊದಲು ತಿಳ್ಕೊಡು. ನಿಮಗೆ ಏನ್ ಬೇಡಿಕೆ ಅದಾವ ಗಟ್ಟಿಯಾಗಿ ಅದನ್ನ ಹೇಳಾಕತ್ತೀವಿ. ನಿಮಗ ಪಗಾರ ಆದ್ರ, ನಿಮಗ್ ಕಾಯಂ ಮಾತಿ ಆದ್ರೆ, ನಿಮ್ಗೆ ಅರ್ಜಿ ಹೆಚ್ಚಾದ್ರೆ ರೈತ ಸಂಘಕ್ಕೆ ₹1 ಲಾಭ ಇಲ್ಲ. ಮೊದಲು ತಿಳ್ಕೋರಿದನ. ಎದ್ರ ಸಲುವಾಗಿ ಬಂದೀವಿ ನಾವು? 16 ಲಕ್ಷ ಜನ ರೈತರ ಅರ್ಜಿ ಪೆಂಡಿಂಗ್ ಅದಾವ. ನೀವು ಬಂದ ಕಣ್ಣೀರ್ ಹಾಕಿದಕ್ಕಾಗಿ ಬೆಳಗ್ಗೆ ಅಂತ ಬಂದೀವಿ. ಒಂದು ಗಂಭೀರತೆ ಬೇಕು ಹೋರಾಟಕ್ಕೆ ಯಾವಾಗಲಿ. ಸರ್, ಈಗ ನನ್ನದೊಂದು ವಿನಂತಿ, ಕಮಿಷನರ್ ಸರ್, SP ಸರ್, ನೀವು ನೇತೃತ್ವ ತಗೊಂಡ್ರ ಈಗೇನ್ ಚರ್ಚೆ ಮಾಡಿರಲ್ಲ ಸರ್, ಈ ಕಾಯಮಾತಿ ಬಗ್ಗೆ ಆಗ್ಲಿ ನಮಗೂ ಗೊತ್ತದ ನಿಮಗೂ ಗೊತ್ತದ, ಅರ್ಜೆಂಟ್ ಆಗಿ ಆಗುದಿಲ್ಲ. ಇದು ನಮಗೂ ಗೊತ್ತದ ನಿಮಗೂ ಗೊತ್ತದ, ಸರ್ಕಾರಕ್ಕೆ ಗೊತ್ತದ. ಆದ್ರ ನಮ್ಮ ವಿನಂತಿ ಏನಂದ್ರೆ ಸರ್, ಇಷ್ಟೆಲ್ಲ ಸರ್ವೇರ್ ಪರವಾಗಿ ಡಾಕ್ಟರ್ G. ಪರಮೇಶ್ವರ್ ಅವ್ರ ಜೊತೆ, ಸಿದ್ದರಾಮಯ್ಯನವ್ರ ಜೊತೆ ಈಗೆಲ್ಲ ನೀವು ಕಂಡೀಷನ್ ಹೇಳಿದ್ರಲ್ಲ ಸರ್, ಇನ್ಸೂರೆನ್ಸ್ ಆಗ್ಲಿ ಅರ್ಜಿ ಆಗ್ಲಿ ಅದು ಎಲ್ಲ ಹೇಳಿದ್ರಲ್ಲ, ಇವ್ರಿಗೆ ಬಂದ ಸಮಸ್ಯೆ ಏನೈತಿ ಹೇಳಿ ಸರ್, ಇವ್ರು ಯಾಕೆ ಚೀರ್ಲಿಕ್ಕಂತ ನೀವು ಅರ್ಜಿದ್ ಹೇಳಿದ್ರಿ. ನಮಗ್ ಕನಿಷ್ಠ ಇಂತಿಷ್ಟು ಅಂತ ಪಗಾರ ಬೀಳಂಗಿಲ್ಲ ಅನ್ನುವಂಥದ್ದು ಒಂದು ಬೇಡಿಕೆ ಪಾಪದ ಸರ್, ಅದೊಂದೇ. ಮತ್ತೇನಾದ್ರು ಅವ್ರದ್ದು ಏನೂ ಗೋಳಿಲ್ಲ ಸರ್. ಪಾಪ ಯಾವ್ದವ್ರು ಚೀರ್ಬೇಕು, ಅಧಿಕಾರಿಗಳಿಗೆ ಏನಾದ್ರು ವಾಚ್ ಮಾತಾಡಬೇಕು, ಏನೂ ಇಲ್ಲ ಸರ್. ಪಾಪ ಅವ್ರದ್ದು ಏನದ 25 ವರ್ಷಗಟ್ಲೆ 20 ವರ್ಷಗಟ್ಲೆ, ತಮ್ಮ ನಿನಗ್ ಮೈ ಕೊಟ್ಟು ನಾವು ಇಳಿದು ಹೋಗ್ಬಿಡೋಣ, ಮತ್ತೆ ಸುಮ್ಮನೆ ಇರ್ಬೇಕು ಸರ್. ಈಗ ನೀವೆಲ್ಲ ಹೇಳಿದ್ರಿ, ನಮಗೂ ನಿಮ್ ಬಗ್ಗೆ ಅಭಿಮಾನದ, ಸ್ಪಂದನೆ ಮಾಡಿರಿ, ನಾವು ನಿಮಗ್ ಸ್ಪಂದನೆ ಮಾಡ್ತೀವಿ. ಆದ್ರೆ ಸರ್, ಈಗ ಈ ಇಲ್ಲೊಬ್ರು ಯಾರೋ ಸಮಸ್ಯೆ ಹೇಳಿದ್ರು, ಹಿಂಗ್ ಕೆಲವೊಂದು ವಿಷಯಗಳು ನೀವೊಂದು ಗಂಭೀರತೆ ಸರ್, 1 ತಿಂಗಳೊಳಗ ಇದು ಆಗದೆ ಇದ್ರ SP ಸರ್, ಸರ್ ಷಣ್ಮುಖ್ ಅವ್ರು ಜರ ಶಾಂತಿ ಸರ್, ನಾವೊಂದು ಕಮಿಷನರ್ ಅವ್ರಿಗೆ ಒಂದು ವಿನಂತಿ ಡೇಟ್ ಕೊಡ್ತೀವಿ. ಅಷ್ಟೊಳಗೆ ನಮ್ಮ ಬೇಡಿಕೆ ಆಗಲಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಲಿಲ್ಲ, G. ಪರಮೇಶ್ವರ್ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ಇವರೆಲ್ಲರ ಪರವಾಗಿ ಇಲ್ಲೇ ಸಾರ್ವಜನಿಕವಾಗಿ ನಿಮಗೆ ವಿನಂತಿ ಮಾಡ್ಕೊಡ್ತೀನಿ, ನಾವು ಹೋರಾಟಕ್ಕದು ಪರ್ಮಿಷನ್ ಮುಂದೆ ತಗೊಳಂಗಿಲ್ಲ ಸರ್, ನಾವು ತಗೊಳಂಗಿಲ್ಲ. ಅವಾಗ ನಾವು ಬಂದು ಇಲ್ಲಿ ಕುಂತೀವಿ ಅಂತಂದ್ರೆ ನೀವು ಯಾರು ಎಬ್ಸಂಗಿಲ್ಲ ಸರ್. ಅದಕ್ಕೆ ನೀವು ಸ್ಪಂದನೆ ಇದ್ರೆ, ನೀವು ಮಾತು ಕೊಟ್ಟು ಒಪ್ಕೋತೀನಿ ಅಂದ್ರೆ ನಮ್ಗೆ ಹೋರಾಟ ಇದೆ ಸರ್. ಸುಮ್ಮನೆ ನೀವು ಹೇಳಿ ಹೋಗುದು, ಪಾಪ ಅವ್ರು ಹೋಗುದು, ನಮ್ಮ ಮನೆಗೆ ನಾವು ಹೋಗುದು, ಇದು ಬೇಡ ಸರ್. ದಯವಿಟ್ಟು ಕೈ ಮುಗಿತೀನ್ರಿ. ಒಂದು ನೀವು ಗಂಭೀರ ತಮ್ಮ ಅಡ್ ಮಾತಾಡಂಗಿಲ್ಲ ಸರ್. 1 ತಿಂಗಳೊಳಗೆ ಇವೆಲ್ಲ ಏನ್ ಹೇಳಿದ್ರಲ್ಲ, 23 ಅರ್ಜಿ, ಕನಿಷ್ಠ ಅವ್ರಿಗೆ ಪೇಮೆಂಟ್ ಬೀಳ್ಬೇಕು, ಅದೇನಾದ್ರೂ ಸಮಸ್ಯೆ ಆತರ ಅವ್ರು ನಮ್ಮ ಮುಂದೆ ಬಂದ್ರಂದ್ರೆ ಸರ್, ನಾವು ಇಲ್ಲಿ ಕುಂಡ್ರವ್ರು ಅಷ್ಟೇ ಅಲ್ಲ ಸರ್. ಇನ್ನೊಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಬೇಕಾದಂತ ಕೇಸ್ ನಮ್ಮ ಮ್ಯಾಗ್ ಮಾಡ್ರು, ನಿಮ್ಮ ಆಫೀಸ್ ಚಾವಿ ಹಾಕಿ ನಿಮ್ಮನ್ನು ಹೊರಗೆ ನಿಂದಿರ್ತೀವಿ ಸರ್. ನಾವು ಸರ್ವೇ ನನ್ನ ಹೋರಾಟ ಮಾಡಕ್ ಸರ್ ನಾವು, ಯಾಕಂದ್ರೆ SP ಸಾಹೇಬ್ರಿಗೆ ನಿಮಗೆ ಗೌರವ ಕೊಡಕತ್ತೀವಿ. ಅವಾಗ ನಾವು ಸರ್ವೇ ಅವ್ರಿಗೆ ಕರೆ ಕೊಡಂಗಿಲ್ಲ ಸರ್.
ಯಾಕಂದ್ರೆ ನಾವು ವೇದಿಕೆ ಮ್ಯಾಗ ಇಬ್ರು ನಿಂತೀವಿ ಸರ್. ಇಡೀ ರಾಜ್ಯದೊಳಗೆ ಒಂದು ಸ್ವಾರ್ಥ ಇಲ್ಲದಂತ ಸಂಘಟನೆ ಕಟ್ಟಿದಂತವ್ರು ಇದೀವಿ ಸರ್. ಅವಾಗ ಏನಾರು ಹೆಚ್ಚು ಕಡಿಮೆ ಆದ್ರೆ ನೀವು ಜವಾಬ್ದಾರಿ ತಗೋತೇನಂದ್ರೆ ನಮ್ಗೆ ಹೋರಾಟ ಇಲ್ಲ ಸರ್. ಇದಕ್ಕೆ ನೀವು ಬಂದಿದ್ರೆ ಓಕೆ ಸರ್. ಯಾಕಂದ್ರೆ ಅವ್ರದ್ದು ಭವಿಷ್ಯ ಬಹಳ ಡೋಲಾಯಮಾನ ಸರ್. ನಾ ಕಣ್ಣಾರಿ ನೋಡಿನ್ರಿ, 3 ವರ್ಷ 4 ವರ್ಷದಾಗ 60 ವರ್ಷ ಪಾಸ್ ಆಗ್ತದ, ಅವರೆಲ್ಲ ರಿಟೈರ್ಡ್ ಆಗೋ ಪರಿಸ್ಥಿತಿ ಸರ್. ಅದಕ್ಕೆ ನೀವು 1 ತಿಂಗಳೊಳಗೆ ಏನು ಸಾಧ್ಯ ಐತಿ. ಈಗಾಗಲೇ ಒಮ್ಮೆ ಹಿಂದಿನ ಸರಿ ಯಾರೋ ಒಬ್ರು ಕಮಿಷನರ್ ಸರ್ ವಿಶ್ವ ಭೂಮಾಪಕರ ದಿನಾಚರಣೆ ದಿನ ನಾನು ಕಾಯಂ ಮಾಡ್ತೀನಿ ಅಂತ ಹೇಳಿದಂತ ಒಂದು ವಿಚಾರ ನನಗೆ ಗೊತ್ತದ. ಅದಕ್ಕೆ ತಾವು ಮನಸ್ಸು ಮಾಡ್ರ 100% ಅವ್ರು ಹಾಕೈ ಸರ್. ಪೇಮೆಂಟ್ ಒಳಗೆ ಈಗ ಸದ್ಯ ಏನೈತಲ್ಲ ಸರ್, ಇನ್ನ 100 ರೂಪಾಯಿ ನಮಗೆ ಕಡಿಮೆ ಬರ್ಲಿ ಸರ್. ನಮಗೆ 100 ರೂಪಾಯಿನ ಕಡಿಮೆ ಬರ್ಲಿ, ಏನು ಅವಶ್ಯಕತೆ ಇಲ್ಲ. ಇದರ ಜವಾಬ್ದಾರಿ ಸರ್ಕಾರ ಮಟ್ಟದಾಗ ನೀವು ಗಂಭೀರವಾಗಿ ಚರ್ಚೆ ಮಾಡ್ತೀರನ್ರಿ. ಅದಕ್ಕೆ ಏನು ಬೇಕಾದ ಪ್ರಯತ್ನ ನಾವು ಮಾಡ್ತೀವಿ. 1 ತಿಂಗಳೊಳಗೆ ಇದು ಆಗಲಿಲ್ಲ ಅಂದ್ರೆ SP ಸರ್ ಇಲ್ಲಿಂದಾನೆ ನಿಮಗೆ ಇದ ಮನವಿ ಅಂತ ತಿಳ್ಕೊಂಡ್ಬಿಡ್ರಿ. ನಾವು ಇಲ್ಲೇ ಬಂದು ಕೊಂಡಿರ್ತೀವಿ, ಯಾರು ಎಬ್ಸಿದ್ರಿ ಎಬ್ಸಾಕಿಲ್ಲ ಸರ್. ಇದಕ್ಕೆ ನೀವು ಬಂದಿದ್ರಿ ಅಂದ್ರೆ ಸರಿ ಸರಿ ಐತೇನಪ್ಪ. ಇನ್ ಯಾರು ಚೀರಂಗಿಲ್ಲ. ಸರ್ಕಾರ ಮಟ್ಟದೊಳಗೆ ಯಾವ ಸಚಿವರಿಗೆ ಮಾತಾಡಬೇಕು, ಏನ್ ಮಾತಾಡಬೇಕು ಅದನ್ನೆಲ್ಲ ತಯಾರು ಮಾಡ್ತೀವಿ. ಸರ್ ಜೊತೆ ಮಾತಾಡ್ತೀವಿ, CM ಜೊತೆ ಇನ್ನೊಮ್ಮೆ ಮಾತಾಡ್ತೀವಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆತಾರ ನೀವು ನಾವು ಕೊಡೆ ಕರೆ ಕೊಡೋನು. ನಾವು ಈಗಾಗಲೇ ಹೇಳಿವಿ, ಸಾರ್ವಜನಿಕವಾಗಿ ಮಧ್ಯ ಮುಂದೆ ಹೇಳಕತ್ತೀವಿ. ಯಾವುದೂ ಪರ್ಮಿಷನ್ ತಗ್ಸಂಗಿಲ್ಲ, ಯಾವುದೂ ಪರ್ಮಿಷನ್ ತಗ್ಸಂಗಿಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದ. ಅಕಸ್ಮಾತ್ ಆಗಿ ನಿಮ್ಗೆ ಇನ್ನೊಂದು ಲಕ್ಷ ಇರ್ಲೆ ಬಿಟ್ಟು ಹೋಗ್ತಾರಂತ ತಿಳಿದಿರಿ. ಮತ್ತೆ ಏನಾರೇ ಹೆಚ್ಚು ಕಡಿಮೆ ಆದ್ರ ಗುರ್ಲಾಪುರದೊಳಗೆ ನಿಮ್ಗೆ ನ್ಯಾಯ ಕೊಡಿಸಿ ಹೇಳ್ತು. ನಾವು ಹಂಗ ಹೇಳಂಗಿಲ್ಲ. ಮತ್ತೆ ನೀವೇನ್ ಹಂಗೇನ ತಿಳ್ಕೊಳಕ್ ಹೋಗ್ಬೇಡ್ರಿ. ಸುಮ್ನ ವಿಷಯ ಏನೈತಿ ಸರಿಯಾಗಿ ತಿಳ್ಕೊಡ್ರಿ, ಸ್ಪಂದನ ಮಾಡ್ರಿ. ಇವತ್ತು ನೀವು ಹೋರಾಟ ಕಂಟಿನ್ಯೂ ಮಾಡ್ರಿ, ನಾವೇನಿಲ್ಲೇ ಇರ್ತೀವಿ. ಹೋಗಿ ರೂಮ್ನಾಗ ಮಾಡ್ಕೊತೀವಿ, ಬೆಳಗ್ಗೆ ಬರ್ತೀವಿ, ನೀವು ಎಲ್ಲ ಬರ್ತೀರಿ. ಮತ್ ಬೆಳಿಗ್ಗೆ ಹೋರಾಟ ಮಾಡ್ತೀವಿ, ಮತ್ CM ಹತ್ರನ ಹೋಗ್ತಾರ, CS ಹತ್ರನ ಹೋಗ್ತಾರ. ಇದಾಗ್ತದೆ. ಇದಕ್ಕೆ ನಿಮ್ಮ ಹೂ ಅಂದ್ರ ಸರ್ ಕಡೆಯಿಂದ ಮಾತಾಡಿಸ್ತೀವಿ. ಇಲ್ಲ ಅಂದ್ರೆ ನೀವು ಇರ್ತೀನಿ ಅಂದ್ರೆ ಎಲ್ಲಾರು ಇರಿ, ನಾವು ಇಲ್ಲೇ ಇರ್ತೀವಿ. ಸರಿ ಅದ ತಡಿ ಸರ್. ಸರ್ ಮಾತಾಡ್ರಿ, ಒಂದಿಷ್ಟು ಹೆಚ್ಚಿಗೆ ಸಮಯ ತಗೊಳ್ರಿ. ನಿಮ್ ಮಾತೊಳಗೆ ಹೇಳಿ ಸರ್. ಇನ್ನೂ 4 ದಿನ ಹೆಚ್ಚು ಸಮಯ ತಗೊಳ್ರಿ, ಅಷ್ಟೊಳಗೆ ಮಾಡಿ. ಈಗ ಬೆಳಿಗ್ಗೆ ಕೂಡ ತಮ್ಮೆಲ್ಲರಿಗೆ ನಾವು ಹೇಳಿದ್ದೆ, ಮಾತು ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇವತ್ತು ಸಂಜೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಮಕ್ಷದಲ್ಲಿ ಕೂಡ ಈ ವಿಷಯ ಬಗ್ಗೆ ಚರ್ಚೆ ಆಗಿದೆ. ಬಹಳ ಗಂಭೀರವಾದಂತ ವಿಷಯ ಅಂತ ಅವರು ಕೂಡ ಹೇಳಿದ್ರು. ಅವರು ಅದು ಕೂಡ ಹೇಳಿದ್ರೆ ಅಂದ್ರೆ ಸಾಮಾನ್ಯ ಕಂದಾಯ ಸಚಿವರ ಜೊತೆಗೆ ಒಂದು ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ, ಅವರಿಗೆ ಅಂದ್ರೆ ತಮ್ಮ ಸಮಿತಿದು ಒಂದು ಪದಾಧಿಕಾರಿಗಳಿಗೆ ಕರೆದು ಒಂದು ಚರ್ಚೆ ಮಾಡಿಕೊಂಡು ನಾವು ಮುಂದಕ್ಕೆ ಒಂದು ತೀರ್ಮಾನ ತಗೊಳ್ಳೋಣ. ಅಷ್ಟರೊಳಗೆ ಇನ್ಶೂರೆನ್ಸ್ ವಿಚಾರ ಆಗಲಿ, ಈಗ ಪೇಮೆಂಟ್ ಹೆಚ್ಚಿಗೆ ಆಗಲಿ, ಅದು ಕೂಡ ನಾನು ನನ್ನ ಹಂತದಲ್ಲಿ ಮಾಡಿ ಮುಗಿಸ್ತೀನಿ. ತಮ್ಮ ನಾವ ಹೇಳಿವಲ್ಲ, ಸಮಯ 1 ತಿಂಗಳು ಹೇಳಿವಿ, ಹೆಚ್ಚು ಕೊಟ್ಟಿಲ್ಲ. 1 ತಿಂಗಳು ಹೇಳಿವಿ. ಬೇಕಂದ್ರೆ ಇನ್ನೂ 5 ರಿಂದ 10 ದಿನ ಹೆಚ್ಚು ತಗೋದಿ. ಇಲ್ಲೆಲ್ಲ ನೋಡ್ರಿ, ಪೊಲೀಸ್ ಅಧಿಕಾರಿ ವರ್ಗದ ಕಮಿಷನರ್ ಸರ್ ಅದಾರ, SP ಸರ್ ಅದಾರ, ನಮ್ಮ DSP ಸರ್ ಅದಾರ, ಎಲ್ಲಾ ಡಿಪಾರ್ಟ್ಮೆಂಟ್ ಅದ. ನಿಮ್ಮೆಲ್ಲ ಸಾರ್ವಜನಿಕವಾಗಿ ಹೇಳಕತ್ತೀವಿ, 1 ತಿಂಗಳು ಬೇಡ, 1 ತಿಂಗಳ ಮ್ಯಾಗ ಇನ್ನ 15 ದಿನ ತಗೋ. ಆದ್ರ ಆ ಡೇಟ್ ಮೀರಿ ತಂದ್ರೆ ನಾವು ಯಾರನ್ನೂ ಕೇಳಂಗಿಲ್ಲ. ಇಲ್ಲಿ ಬಂದು ನಾವು ಕುಂಡಿರ್ತೀವಿ, ನೀವು ಬಂದು ಕುಂಡ್ರಾಕ್ ಗಟ್ಟಿ ಆಗ್ರಿ, ಕಾಯಂ ಮಾಡ್ಕೊಂಡ ಮನೆಗೆ ಹೋಗ್ಬೋದು. ಅಷ್ಟೊಳಗೆ ಏನೇನು ಬೇಕಲ್ಲ ಕಮಿಷನರ್ ಸರ್. ಸರ್ ತಮಗೊಂದು ವಿನಂತಿ, ಉಪಮುಖ್ಯಮಂತ್ರಿಗಳಿಗೂ ಹೇಳ್ರಿ, CM ಅವ್ರಿಗೂ ಹೇಳ್ರಿ, CS ಅವ್ರಿಗೂ ಹೇಳ್ರಿ, ನಾವು ಬರ್ತೀವಿ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ. ಆದ್ರೆ ಇದು ಒಂದು ಕೆಲಸ ಆಗ್ಬೇಕು ಸರ್. ನಿಮ್ಮ ಫೋಟೋ ಎಲ್ಲಾರು ಮನ್ಯಾಗ ಹಾಕ್ತಾರೆ ಸರ್. ಇದಕ್ಕೆ ಸರಿ ಅದ, ಒಪ್ಪಿಗೆ ಅದ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಭೂಮಾಪಕರಿಗೆ, ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ನನ್ನ ನೆಚ್ಚಿನ